ಸಿಒಡಿ ತನಿಖೆ ಆಗಿ ಯಾರು ಅಂತ ಗೊತ್ತಾಗ್ತಾ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಅವರನ್ನು ಟ್ರಾನ್ಸ್ಫರ್ ಮಾಡಿದರು. ಪದ್ಮಲತಾ ಕಾಣೆ ಆನಂತರ ಅವರ ಕಡೆಯಿಂದ ಹೇಳಿಸಿದರು, ನಾಮಿನೇಷನ್ ಹಿಂಪಡೆದ್ರೆ ಮಗಳ ವಿಷಯದಲ್ಲಿ ಒಂದು ವ್ಯವಸ್ಥೆ ಮಾಡುವ ಹೇಳಿದರು. ಮತ್ತು ಹಣದ ಅಂಶ ಏನೆಲ್ಲ ಹೇಳಿದರು. ಆದರೆ ಅಪ್ಪ ಮಗಳನ್ನು ಕೊಡ್ತೇನೆ ಅಂತೇನೆ ಅವ್ರು ಹೇಳಿರಲಿಲ್ಲ. ಅಂದರೆ ಅವಳ ಕೈ ಮತ್ತು ಕಾಲು ಕಟ್ಟಿದಾಗ ಕೈಯಲ್ಲಿದ್ದ ವಾಚ್ ಇತ್ತು ಅವಳದು, ಮತ್ತು ಅವಳು ಹಾಕಿದ ಬಟ್ಟೆ ಅದರ ಆಧಾರದಲ್ಲಿ ಗುರುತು ಹೇಳಿದಳು. ಇದೇ ಬಟ್ಟೆ ಹಾಕಿದ್ಳು. ಇದು ಅದೇ ದಿವಸ ತೆಗೆಸಿದ ಫೋಟೋ. ಅಂದರೆ ಕಾಲೇಜಿಗೆ ಹೋಗಿದ್ದಳು. ಹಾಗೆ ಧರ್ಮಸ್ಥಳದ ಮುಳಿಕಾರಂಬ ಅಲ್ಲಿ ಸುಮಾರು 17 ಮನೆಗಳನ್ನು ಒಕ್ಕಲೆಂದರೆ ಮಲೆಗುಡಿಯ ಜನಾಂಗದವ್ರನ್ನ ಒಕ್ಕಲೆಬ್ಬಿಸುವಂಥ ಸುದ್ದಿ ಆಯಿತು. ಹಾಗೆ ಧರ್ಮಸ್ಥಳ ಮುನ್ಸಿಪಾಲ್ರ ಕಾರಲ್ಲೇ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಾಗಿದೆ. ಧರ್ಮಸ್ಥಳದಲ್ಲಿ ಹೂಳಲಾಗಿದ್ದೇನಲಾದ 100 ಶವಗಳ ತನಿಖೆ ಚುರುಕುಗೊಂಡ ಬೆನ್ನಲ್ಲೇ ಈಗ ಧರ್ಮಸ್ಥಳದ ಹಿಂದಿನ ಪ್ರಕರಣಗಳು ಕೂಡ ಬೆಳಕಿಗೆ ಅಥವಾ ಚರ್ಚೆಗೆ ಮುನ್ನೆಲೆಗೆ ಬಂದಿವೆ. 1986ರಲ್ಲಿ ನಡೆದಿರುವಂತಹ ಪದ್ಮಲತಾ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಈ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಎಂಬ ಆಗ್ರಹವನ್ನ ಪದ್ಮಲತಾ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗೆ ಪದ್ಮಲತಾ ಅವರ ಅಕ್ಕನವರಾದಂತಹ ಇಂದ್ರಾವತಿ ಅವರಿದ್ದಾರೆ. ಅವರ ಆಗ್ರಹ ಏನು, ಯಾಕೆ ಮತ್ತೆ ಆ ಪ್ರಕರಣ ಮುನ್ನೆಲೆಗೆ ತರ್ತಾ ಇದ್ದಾರೆ, ಅವರ ನಿಜವಾದಂತಹ ಬೇಡಿಕೆ ಏನಿದೆ ಎಂಬುದನ್ನ ಅವರ ಮೂಲಕವೇ ಕೇಳಿ ತಿಳ್ಕೊಳ್ಳೋಣ. ಅಮ್ಮ, ಏನಿದು ಪದ್ಮಲತಾ ಪ್ರಕರಣ ಮತ್ತು ಯಾಕೆ ಮತ್ತೆ ಮರು ತನಿಖೆ ಮಾಡಬೇಕು ಎಂಬ ಆಗ್ರಹವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಕೇಳಲ್ಪಟ್ಟು? ಮೊದಲನಾಗಿ ನಾವು ಮರು ತನಿಖೆ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ. ಯಾಕಂದರೆ ಪದ್ಮಲತಾ ತೀರ್ಕೊಂಡು 39 ವರ್ಷ ಆಯಿತು. ಇಷ್ಟುವರೆಗೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಕೊಲೆಗಾರ ಯಾರಂತ ಅವಳ ಇದ್ದಂತ ನಮಗೆ ಕರೆಕ್ಟ್ ಗೊತ್ತುಂಟು, ಕೊಲೆಗಾರ ಯಾರಂತ ಗೊತ್ತಿಲ್ಲ, ಪತ್ತೆ ಆಗಿಲ್ಲ. ಇದನ್ನು ಪತ್ತೆ ಆಗದ ಕೇಳಿಯವರು ಬರ್ಕೊಟ್ಟಿದ್ದಾರೆ ಸಿಒಡಿ ಅವರು. ಅದರಿಂದಾಗಿ ಈಗ ಹೂಳಿಟ್ಟ ಶವಗಳನ್ನೆಲ್ಲ ಹುಡುಕಲಿಕ್ಕೆ SIT ಏನೋ ಬಂದಿದೆಯಂತೆ. ಆ ಟೈಮಲ್ಲಿ ನಮ್ಮ ಒಂದು ಬೇಡಿಕೆ ಏನಂದರೆ, ನಮ್ಮ ತಂಗಿ ಪದ್ಮಲತನ ಕೊಲೆಗಾರನ್ನು ಹುಡುಕುವ ಒಂದು ಕಾರ್ಯ ಮಾಡಿದರೆ ಒಳ್ಳೆದಿತ್ತು ಸರ್ಕಾರದ ವತಿಯಿಂದ. ಕೊಲೆಗಾರ ಯಾರಂತ ನಮಗೆ ಇಷ್ಟುವರೆಗೆ ಗೊತ್ತಾಗಿಲ್ಲ. ಇಲ್ಲಾದರೂ ನಾವು ಈಗ ನನಗೆ 60 ವರ್ಷ, ನಾವೆಲ್ಲ ಜೀವಂತ ಇರುವಾಗ ಕೊಲೆಗಾರ ಯಾರಂತ ಗೊತ್ತಾದರೆ ನಮಗೆ ಒಂದು ಸಮಾಧಾನ ಸಿಗ್ತಿತ್ತು. ಎಕ್ಸಾಕ್ಟ್ ಆಗಿ 39 ವರ್ಷಗಳ ಹಿಂದಿನ ಪ್ರಕರಣ. ಈ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಏನ್ ಹೇಳ್ತಾ ಇದ್ದೀರಲ್ಲ, ಅವಾಗ ಈ 30 ವರ್ಷಗಳ ಹೋರಾಟ ಹೇಗಿತ್ತು ನಿಮ್ದು? ಮತ್ತೆ ಪ್ರಸ್ತಾಪ ಹೋರಾಟದಲ್ಲಿ ಏನಾದ್ರೂ ಒಂದಿಷ್ಟು ಚಲನೆ ಆದ್ರೂ ಉಂಟಾಗ್ಲಿಲ್ವಾ? ಅಥವಾ ಯಾರು ಇದನ್ನ ಕೊಲೆ ಮಾಡಿದ್ದಾರೆ ಅಂತ ಅನುಮಾನಗಳು ಕೂಡ ಇಲ್ವಾ ಅಂತ? ಅನುಮಾನ ಇಲ್ಲದೇ ಇಲ್ಲ. ಅನುಮಾನ ಇದ್ದವರ ಹೆಸರನ್ನೆಲ್ಲ ಪೊಲೀಸರಿಗೆ ಅರ್ಜಿ ಕೊಟ್ಟದ್ರಲ್ಲಿ ಹೇಳಿದ್ದಾರೆ. FIR ಆಗಿದೆ ಅಂತೆ. ತನಿಖೆ ಮಾಡ್ತಾ ಇದ್ರು. ಪೊಲೀಸರು ತನಿಖೆ ಮಾಡಿ ಗೊತ್ತಾಗಲಿಲ್ಲ. ಹಾಗೆ ಸಿಒಡಿಗೆ ಒಪ್ಪಿಸಿದ್ರು. ಗೃಹ ಸಚಿವರು ಬಂದಿದ್ರು, ಅವರು ಸಿಒಡಿಗೆ ಒಪ್ಪಿಸಿದ್ರು. ಸಿಒಡಿ ತನಿಖೆ ಆಗಿ ಕೊಲೆಗಾರ ಯಾರು ಅಂತ ಗೊತ್ತಾಗ್ತಾ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರು, ಆಫೀಸರನ್ನು ಟ್ರಾನ್ಸ್ಫರ್ ಮಾಡಿದ್ರು. ಆಮೇಲೆ ಏನಾಯಿತು ಗೊತ್ತಿಲ್ಲ. ಸ್ವಲ್ಪ ಸಮಯದ ನಂತರ ತನಿಖೆ ಆಗದ ಕೇಸ್ ಅಂತ ರಿಪೋರ್ಟ್ ಅಂತ ಬರೆದು ಕೊಟ್ಟರು ಅವರಿಗೆ. ಈಗ SIT ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ, SIT ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪ್ರಕರಣವನ್ನ ಅಂದ್ರೆ ಈಗಾಗಲೇ ನಾಪತ್ತೆ ಆಗಿರುವಂತರು, ಅಂದ್ರೆ ಪತ್ತೆಯಾಗದ ಪ್ರಕರಣ ಅದನ್ನ ಮಾತ್ರ ತನಿಖೆ ಮಾಡ್ತೀವಿ, ಹೂತಿಟ್ಟ ಶವಗಳು ಏನು ಅಂತ ಆರೋಪ ಮಾಡ್ತಿದ್ದಾರೆ, ಆ ಪ್ರಕರಣ ಮಾತ್ರ ಎತ್ಕೊಂಡಿದ್ದಾರೆ. ಈಗ ಈ ಪ್ರಕರಣವನ್ನ ಮರು ತನಿಖೆ ಅಂತಂದ್ರೆ SIT ಮಾಡ್ಬೇಕಾ, ಅಥವಾ ನಿಮ್ಮ ಆಗ್ರಹ, ನಿಜವಾದ ಆಗ್ರಹ ಯಾವ ರೀತಿ ಇದೆ ಅಂತ? ಯಾರು ತನಿಖೆ ಮಾಡಿದ್ರೆ ಆಯ್ತು, ಕೊಲೆಗಾರನ್ನು ಸಿಗಬೇಕು. ಕೊಲೆಗಾರ ಯಾರಂತ ಗೊತ್ತಾಗಬೇಕು. SITಯಲ್ಲಿ ವಿಶ್ವಾಸ ಇಲ್ಲ ಅಂತಲ್ಲ, ಆದರೆ ಪೂರ್ಣ ವಿಶ್ವಾಸ ಇಲ್ಲ. ಈಗಲೇ SITಯ ಮಂಜುನಾಥರು ನೋಡಿ, ಇದು ಅಲ್ಲಿ ಮೂಳೆ ಸಿಕ್ಕಿದ್ದು, ಅಲ್ಲಿಯ ವಿಚಾರಗಳನ್ನೆಲ್ಲ ಹೆಗ್ಡೆಯವರಿಗೆ ಆಗಾಗಲೇ ತಿಳಿಸ್ತಾ ಇದ್ರು ಅಂತ ಗೊತ್ತಾಗಿದೆ. ಸರಿ ಅಂತ ಗೊತ್ತಿಲ್ಲ. ಅಂತ ಆಫೀಸರ್ಸ್ ಇದ್ರೆ ಎಲ್ಲಿ ಸರಿಯಾಗ್ತದೆ? ಯಾವ ತನಿಖೆಯೂ ಸರಿಯಾಗುವುದಿಲ್ಲ. ನಮಗೆ ನ್ಯಾಯ ಸಿಗಬೇಕು. ಈಗ ಈ ಇಷ್ಟು ವರ್ಷಗಳ ಪ್ರಕರಣವನ್ನ ನಮ್ಮ ಎಷ್ಟೋ ಜನಕ್ಕೆ ಅದರ ಹಿಂದೆ ಏನು ಎತ್ತ, ಪದ್ಮಲತಾ ಹೇಗೆ ನಾಪತ್ತೆ ಆದ್ರು, ಎಷ್ಟು ದಿನ ನಾಪತ್ತೆ ಆದ್ರು, ನಿಮ್ಮ ತಂದೆ ದೇವಾನಂದ ಅವರ ಹೋರಾಟ ಹೇಗಿತ್ತು, ಅದಕ್ಕೆ ನಿಮ್ಮ ತಂದೆಯವರ
ಕಮ್ಯುನಿಸ್ಟ್ ಹಿನ್ನೆಲೆ ಕೂಡ ಮತ್ತು ಅವರು ಬೇರೆ ಬೇರೆ ಹೋರಾಟಗಳನ್ನ ಮಾಡ್ತಿದ್ದು ಕೂಡ ಈ ಕೊಲೆಗೆ ಕಾರಣ ಅನ್ನೋ ರೀತಿ ಎಲ್ಲ ಸಂಶಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ವಿಸ್ತೃತವಾಗಿ ಹೇಳೋದಾದ್ರೆ ನಿಮ್ಮ ತಂದೆಯವರ ಹೋರಾಟ ಮತ್ತು ಕೊಲೆಯ ಹಿಂದೆ ಮುಂದಿನ ಘಟನೆಗಳೇನಿದ್ದು ಒಂದು ಸ್ವಲ್ಪ ವಿವರಿಸ್ಬೋದಾ? ಅಪ್ಪ ಕಮ್ಯುನಿಸ್ಟ್ ಅಂದ್ರೆ CPM ಪಕ್ಷದ ಕಾರ್ಯಕರ್ತರಾಗಿದ್ರು. CPM ಕಾರ್ಯಕರ್ತರೊಂದಿಗೆ ಪೂರ್ಣ ಒಡನಾಟ ಅಲ್ಲಿದ್ರು. ಅಲ್ಲದೆ ಅಪ್ಪನಿಗೆ ಮತ್ತು ಧರ್ಮಸ್ಥಳ ಹೆಗಡೆಯವರಿಗೆ ಯಾವುದೇ ವೈಯಕ್ತಿಕ ವಿರೋಧದ ಅಗತ್ಯ ಇರಲಿಲ್ಲ. ಅಪ್ಪ ಕಮ್ಯುನಿಸ್ಟ್ ಆಗಿದ್ದರಿಂದಲೇ ಇರಬಹುದು ಇಂಥ ಒಂದು ಕೊಲೆ ನಡೆದಿರ್ಲಿಕ್ಕೆ ಸಾಧ್ಯ. ಅಂದ್ರೆ ಅವಳನ್ನು ಹಿಡ್ಕೊಂಡು ಅಪ್ಪ ಅಲ್ಲಿ ಪಂಚಾಯತ್ ಚುನಾವಣೆ ಧರ್ಮಸ್ಥಳದಲ್ಲಿ ಪಂಚಾಯತ್ ಚುನಾವಣೆ ಆಗ್ತಾ ಇರಲಿಲ್ಲ. ಅಪ್ಪ ಕಮ್ಯುನಿಸ್ಟ್ ಪಕ್ಷದ ಮೆಂಬರ್ ಆಗಿರ್ಲೇ ಇಲ್ಲ. ಧರ್ಮಸ್ಥಳ ಚರಿತ್ರೆಯಲ್ಲಿ ಪಂಚಾಯತ್ ಚುನಾವಣೆ ಆಗಿರ್ಲಿಲ್ಲ. ಈ 86ರಲ್ಲಿ ಅಪ್ಪ ಚುನಾವಣೆಗೆ ನಿಂತರು. ಪಾರ್ಟಿಯವ್ರು ನಿಲ್ಲಿಸಿದ್ದು, ಆದರೂ ಅಪ್ಪ ಕಮ್ಯುನಿಸ್ಟ್ ಪಾರ್ಟಿಯಿಂದ ಚುನಾವಣೆಗೆ ನಿಂತರು. ಆಗ ಆ ಸಂದರ್ಭದಲ್ಲಿ ಪದ್ಮಲತಾ ಕಾಣೆಯಾಗಿದ್ದು. ಪದ್ಮಲತಾ ಕಾಣೆ ಆದ ನಂತರ ಅವರ ಕಡೆಯಿಂದ ಹೆಗಡೆಯವರ ಕಡೆಯಿಂದ ಹೇಳಿಸಿದ್ರು, ನಾಮಿನೇಷನ್ ಹಿಂಪಡೆದ್ರೆ ಮಗಳ ವಿಷಯದಲ್ಲಿ ಒಂದು ವ್ಯವಸ್ಥೆ ಮಾಡುವ ಹೇಳಿದ್ರು. ಮತ್ತೆ ಹಣದ ಅಂಶವನ್ನೆಲ್ಲ ಹೇಳಿದ್ರು. ಆದರೆ ಅಪ್ಪ ಮಗಳನ್ನು ಕೊಡ್ತೇನೆ ಅಂತೇನೆ ಅವ್ರು ಹೇಳಿರಲಿಲ್ಲ. ಮಗಳ ವಿಷಯದಲ್ಲಿ ಒಂದು ಇತ್ಯರ್ಥ ಮಾಡುವ ಅಂತ ಹೇಳಿದರು ಅಪ್ಪ. ಆದರೆ ನಾಮಿನೇಷನ್ ಹಿಂಪಡಿಲಿಲ್ಲ ಅಂದರೆ ಅಪ್ಪನನ್ನು ಪಾರ್ಟಿ ನಿಲ್ಲಿಸಿದ್ದು. ಪಾರ್ಟಿಯವರು ಹೇಳಿದರೆ ಮಾತ್ರ ನಾಮಿನೇಷನ್ ಹಿಂಪಡಿತಾರೆ. ಹಾಗೆ ನಾಮಿನೇಷನ್ ಹಿಂಪಡಿಲಿಲ್ಲ. ಅದ ನಂತರ 59 ಚುನಾವಣೆ ಆಯಿತು. 57 ದಿವಸ ಆಗುವಾಗ ಪದ್ಮಲತನ ಬಾಡಿ ಇಲ್ಲಿ ನರಿಯ ಹೊಳೆಯಲ್ಲಿ ಇದು ಬಾಡಿ ಅಂದರೆ ಎಲುಬು, ಮೂಳೆಗಳು ಮಾತ್ರ ಅಂದರೆ ಅವಳ ಕೈ ಮತ್ತು ಕಾಲು ಕಟ್ಟಿದಾಗ ಕೈಯಲ್ಲಿದ್ದ ವಾಚ್ ಇತ್ತು ಅವಳದು, ಮತ್ತು ಅವಳು ಹಾಕಿದ ಬಟ್ಟೆ ಅದರ ಆಧಾರದಲ್ಲಿ ಗುರುತು ಹೇಳಿದಳು. ಇದೇ ಬಟ್ಟೆ ಹಾಕಿದ್ಲು ಅವಳು. ಇದು ಅದೇ ದಿವಸ ತೆಗೆಸಿದ ಫೋಟೋ. ಅಂದರೆ ಕೋಲಗಿರಿಗೆ ಹೋಗಿದ್ದಳು 86 ಡಿಸೆಂಬರ್ 22ನೇ ತಾರೀಕು ಉಜಿರೆ ಕಾಲೇಜಲ್ಲಿ PUCಯಲ್ಲಿ ಕಲಿತಾ ಇದ್ಲು. ಕಾಲೇಜಲ್ಲಿ 3 ವರ್ಷ ಕಾರ್ಯಕ್ರಮ ಉಂಟಂತ ಫಸ್ಟಿಂದ ಹೋದವಳು. ಕಾರ್ಯಕ್ರಮ ಮುಗಿಸಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ಯಾಳಂತೆ. ನಮ್ಮ ಮಾವ ಒಬ್ಬರು ಅದೇ ಬಸ್ಸಲ್ಲಿ ಬಂದವರು ನೋಡಿದ್ದಾರೆ ಅವಳನ್ನು. ಮತ್ತು ಆ ಟೈಮಲ್ಲೆಲ್ಲ ಇದು ಮಕ್ಕಳ ಪಾಸ್ ಪಂಚ್ ಮಾಡ್ತಿದ್ರಂತೆ. ಹಾಗೆ ಕಂಡಕ್ಟರ್ ಹೇಳಿದ್ರಂತೆ ಬಸ್ಸಲ್ಲಿ ಬಂದಾಳೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಅಂತ. ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದವಳು ಮತ್ತೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗಲಿಲ್ಲ. ಅದ ನಂತರ ಹೇಳ್ತಿದ್ರು ನಮ್ಮ ಸರೋಜಿನಿ ಅಂತ ಅತ್ತೆ, ಅವರು ಇವಳು ಬಸ್ ಹಿಡಿದು ಬಂದ ಕೂಡಲೇ ಅಲ್ಲಿ ಒಂದು ಕಾರ್ ನಿಂತಿತ್ತಂತೆ. ಆಗ ಅತ್ತೆ ಹೇಳಿದ್ರಂತೆ, ಈಗ ಅಲ್ಲಿ ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ ಅಂತ. ನೋಡುವಾಗ ಪ್ರಿನ್ಸಿಪಾಲ್ನ ಕಾರು, ಅದರೊಳಗೆ ಹೆಗಡೆಯವರ ತಮ್ಮ ಹರ್ಷೇಂದ್ರ ಕುಮಾರ್ ಕೂತ್ಕೊಂಡಿದ್ರು. ಹಾಗೆ ಆ ಕಾರ್ನಲ್ಲಿ ಹೋದವಳು ಮತ್ತೆ ಎಲ್ಲಿ ಹೋಗಿಲ್ಲ ಅಂದರೆ ನಮಗೆ ಗೊತ್ತಾಗಲಿಲ್ಲ. ಮತ್ತೆ ಸಿಕ್ಕಿದ್ದು ಅವಳ ಬಾಡಿ ಮಾತ್ರ 57 ದಿವಸ ನಂತರ, 57 ದಿನಗಳ ನಂತರ ಏನು ಕಳೆಬರ ರೀತಿ ಮೂಳೆಗಳು ಸಿಕ್ತು. ತಲೆಯಲ್ಲಿ ಕೂದಲಿಲ್ಲ, ಬಾಯಲ್ಲಿ ಒಂದು ಹಲ್ಲು ಇಲ್ಲ, ಏನಿಲ್ಲ. ಇದು ಮಾಂಸ, ಬಾಯಲ್ಲಿ ಹಲ್ಲಿರಲಿಲ್ಲ, ಬಾಯಲ್ಲಿ ಒಂದೂ ಹಲ್ಲಿರಲಿಲ್ಲ. ತಲೆಯಲ್ಲಿ ಅವಳಿಗೆ ಉದ್ದ ಕೂದಲಿತ್ತು, ಒಂದು ಕೂದಲು ಇಲ್ಲ, ಏನಿಲ್ಲ, ಖಾಲಿ ಅಸ್ಥಿ ಪಂಜರವೇ ಸಿಕ್ಕಿದ್ದು. ಇದನ್ನು ನಮಗೆ ಈಗಲೂ ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ನಾನು ನೋಡಿದವಳು, ನಾನು ಮನೆಯಲ್ಲೇ ಇದ್ದೆ, ನಾನು ಬಾಡಿ ನೋಡಿದ್ದೇನೆ. ತನಿಖೆ ಅದರ ನಂತರವೇ COD ಎಲ್ಲ ತನಿಖೆ ಮಾಡಿದ್ರು. ಯಾರೆಲ್ಲ ತನಿಖೆ ಅಂದರೆ ಆ ಟೈಮಲ್ಲೆಲ್ಲ ಅಪ್ಪ ಹೇಳ್ತಾ ಇದ್ರು, ತನಿಖೆ ಬಂದ ಆಫೀಸರ್ಸ್ 15 ದಿವಸ ಇದ್ದರೆ ಮತ್ತೆ ಜನ ಚೇಂಜ್ ಆಗ್ತಾ ಇದ್ರು ಅಂತ. ಅಂದರೆ ತನಿಖೆ ಯಾರೋ ಮಾಡಿಸ್ತಿರ್ಲಿಲ್ಲ ಸರಿಯಾದ ತನಿಖೆ ಅವರ ಕೈಲಿ, ಹಾಗೆ ಹೇಳಬೇಕಷ್ಟೇ ನಾವು. ಸರಿಯಾದ ತನಿಖೆ ಮಾಡಿದರೆ ಬಸ್ ಸ್ಟ್ಯಾಂಡಲ್ಲಿ ಬಂದಿಳಿದ ಒಬ್ಬಳು ಹುಡುಗಿ ಎಲ್ಲಿ ಹೋದಂತ ಹುಡುಗಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗದೆಯಾ? ಸಾಧ್ಯ ಆಗ್ತದೆ, ನಮಗೆ ಗೊತ್ತುಂಟು ಸಾಧ್ಯ ಆಗ್ತದೆ ಅಂತ. ಆದರೆ ಇಷ್ಟುವರೆಗೂ ಪತ್ತೆ ಆಗಿಲ್ಲ. ಅದರಿಂದಾಗಿ ಮರು ತನಿಖೆಯಾಗಿ ನಮಗೆ ನ್ಯಾಯ ಸಿಗುವುದು ಅಂತ ನಮಗೆಂತಲ್ಲ, ಹೀಗೆ ಕೆಲವು ಆಗಿದೆ, ನಮ್ಮ ಕಣ್ಣೆದುರು ನೋಡಿದ ಕೆಲವುದಿದೆ. ಆದರೆ ಯಾವುದು ಇದುವರೆಗೆ ಪತ್ತೆ ಆಗಿಲ್ಲ. ನಿಮ್ಮ ತಂದೆಯವರು ಒಂದು ಎಲೆಕ್ಷನ್ ನಿಂತಿತ್ತು ಅಂತ ಕೇಳ್ತೀವಿ. ಇನ್ನೊಂದು ನಿಮ್ಮ ತಂದೆಯವರು ಭೂ ಅಕ್ರಮಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅಂತಲೂ ಕೂಡ ಈ ಸುತ್ತಮುತ್ತಲೇ ಹಬ್ಬಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಅಪ್ಪ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ರು. ಕಮ್ಯುನಿಸ್ಟ್ ಪಾರ್ಟಿ ಅಂದ್ರೆ ಅವರು ಅನ್ಯಾಯಕ್ಕೆ ಸಪೋರ್ಟ್ ಮಾಡೋರಲ್ಲ, ಅನ್ಯಾಯದ ವಿರುದ್ಧ ಹೋರಾಡುವವರು. ಹಾಗೆ ಧರ್ಮಸ್ಥಳದ ಮುಳಿಕಾರಂಬ ಅಲ್ಲಿ ಸುಮಾರು 17 ಮನೆಗಳನ್ನು ಒಕ್ಕಲೆಬ್ಬಿಸುವ, ಒಕ್ಕಲಂದ್ರೆ ಹೆಗಡೆಯವರು, ಮಲೆಗುಡಿಯ
ಜನಾಂಗದವ್ರನ್ನ ಒಕ್ಕಲೆಬ್ಬಿಸುವುದು ಅಂತ ಸುದ್ದಿ ಆಯಿತು. ಹಾಗೆ ಯಾರು ಧರ್ಮಸ್ಥಳ ಕಡೆಯವರು. ಹಾಗೆ ಇವರು ಹೋಗಿ ಅದನ್ನೆಲ್ಲ ತಡೆದ್ರು ಪಾರ್ಟಿಯವರು. ಅಪ್ಪನೂ ಪಾರ್ಟಿಯಲ್ಲಿ ಪಾರ್ಟಿ ಮೆಂಬರೇ. ಅಪ್ಪ ಮತ್ತು ಪಾರ್ಟಿಯ ಮೆಂಬರ್ಸ್ ಎಲ್ಲ ಹೋಗಿ ಒಕ್ಕಲೆಬ್ಬಿಸುವಿಕೆಯನ್ನು ತಡೆದ್ರು. ಅದರಿಂದಾಗಿ ಸಹ ವಿರೋಧ ಇದ್ದಿರ್ಬೋದು. ನಮಗೆ ಗೊತ್ತಿರೋ ಹಾಗೆ ಅಪ್ಪನಿಗೆ ವೈಯಕ್ತಿಕವಾಗಿ ಯಾವ ವಿರೋಧವೂ ಬೇರೆ ಇರಲಿಲ್ಲ. ಈ ಮುಳಿಕಾರ್ನ ಒಕ್ಕಲೆಬ್ಬಿಸುವಿಕೆ ಮತ್ತು ಅದನ್ನು ತಡೆದ್ರು, ಮತ್ತೆ ಓಟಿಗೆ ನಿಂತದ್ದು. ಈ ಎರಡು ವಿಚಾರದಲ್ಲಿ ನಿಷ್ಠುರಾಗಿದೆ ಅವರಿಗೆ. ಆ ನಂತರದಲ್ಲಿ ಅವರ ಶವ ಸಿಕ್ಕ ನಂತರದಲ್ಲಿ ಅದನ್ನ ಹೂತಿದ್ದೀರಿ. ಸಾಮಾನ್ಯವಾಗಿ ನಿಮ್ಮ ಸಮುದಾಯದ ಹಿನ್ನೆಲೆ ಎಲ್ಲ ನೋಡಿದ್ರೆ ಅದನ್ನ ಸುಡುವಂತ ಪರಂಪರೆ ಇದೆ. ಆದ್ರೂ ಒಂದು ದೂರದೃಷ್ಟಿಯಿಂದ ಹೂತಿದ್ದಾರೆ ಅಂತ ಅಂದ್ರೆ ಈ ಪ್ರಕರಣ ಮತ್ತೆ ಯಾವತ್ತಾದ್ರೂ ಮುನ್ನೆಲೆಗೆ ಬರ್ಬೋದು ಎಂಬ ದೂರದೃಷ್ಟಿ ನಿಮ್ಮ ತಂದೆಯವರಿಗಿತ್ತು ಅಂತ ಹೇಳ್ತಾರೆ. ತಂದೆಯವರಿಗೆ ಅಂದ್ರೆ ಪತ್ತೆ ಆಗ್ಲೇಬೇಕು ಅಂತ, ಯಾರಂತ ಗೊತ್ತಾಗ್ಲೇಬೇಕು ಅಂತ ಯಾರಿಗಾದ್ರೂ ಹಠ ಇರ್ತದೆ. ಅದೇ ರೀತಿ ಅಪ್ಪನಿಗೂ ಹಠ ಇತ್ತು. ಆಗ ಮತ್ತೆ ಅಪ್ಪನ ಕಮ್ಯುನಿಸ್ಟ್ ಪಾರ್ಟಿಯವರೆಲ್ಲ ಹೇಳಿದ್ರಂತೆ, ದಫನ ಮಾಡೋದು ಬೇಡ, ಹೂಳುವ, ಮರುತನಿಖೆಗೆ ಬೇಕಾದ್ರೆ ಆಗ ಅದಕ್ಕೆ ಅನುಕೂಲ ಆಗ್ತದೆ ಅಂತ. ಹಾಗೆ ಹೂಳಿದ್ದಾರೆ. ಈ ಫೋಟೋ ನೋಡ್ತಾ ಇದ್ದು, ಈ ಫೋಟೋದಲ್ಲಿ 22/12/1986 ಮತ್ತು 17/2/1987 ಸುಮಾರು 2 ತಿಂಗಳ ಮಧ್ಯ ಅಂತ ಅಂದ್ರೆ ಕೊಲೆ ಆದದ್ದು ಅಂತ ಬರ್ದಿದ್ದಾರೆ. ಸಾಮಾನ್ಯವಾಗಿ ಮರಣ ಹೊಂದಿದ್ದು ಅಂತಾನ ಹಾಕ್ತಾರೆ, ಕೊಲೆ ಆದದ್ದು ಅಂತ ಬರ್ದಿರುವಂತದ್ದು. ಅಂದ್ರೆ ಕೊಲೆ ಆದಂತೂ ಕರೆಕ್ಟ್ ಗೊತ್ತಿತ್ತು ಅಪ್ಪನಿಗೆ. ಇದು ಅಲ್ಲದೆ ಮರಣ ಅಲ್ಲ. ಅಂದ್ರೆ ಪ್ರಿನ್ಸಿಪಾಲ್ರ ಕಾರಲ್ಲೇ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಾಗಿದೆ. ಹರ್ಷೇಂದ್ರ ಎಂಬುವರಿದ್ದ ಕಾರಲ್ಲಿದ್ರು. ಹೋದ ಹುಡುಗಿ ಮತ್ತೆ ಹೆಣ ಆಗಿ ನದಿಯಲ್ಲಿ ಸಿಗಬೇಕಾದ್ರೆ ಕೈಕಾಲು ಕಟ್ಟೆಯ ಸ್ಥಿತಿಯಲ್ಲಿ ಯಾರಾದ್ರೂ ಕೊಲ್ಲದೆ ಹಾಗೆ ಬರ್ತಾಳ? ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದು ಪೂರ್ಣ ವಿಶ್ವಾಸ ಇತ್ತು ಅಪ್ಪನಿಗಂತಲ್ಲ, ಎಲ್ರಿಗೂ ವಿಶ್ವಾಸ ಇತ್ತು. ಆದ್ರೆ ಕೊಲೆ ಮಾತ್ರ ಇಷ್ಟುವರೆಗೆ ಗೊತ್ತಾಗಲಿಲ್ಲ. ಈವರೆಗೆ ಯಾರಂತ ಪತ್ತೆ ಆಗಿದ್ದಿಲ್ಲ. ಅಂದ್ರೆ ಇಷ್ಟು ವರ್ಷಗಳಾದ್ಮೇಲೆ ನೀವು ಆಗ್ರಹ ಮಾಡ್ತಿರೋ ಹಿನ್ನೆಲೆ ಏನಂದ್ರೆ ಹಲವಾರು ಹಳೆಯ ಪ್ರಕರಣಗಳನ್ನ ಈಗ ಕೆದಕ್ತಾ ಇದ್ದಾರೆ. ಸೊ ಈ ಸನ್ನಿವೇಶದಲ್ಲಿ ನಿಮಗೂ ಒಂದು ಭರವಸೆ ಮೂಡಿದೆ ಅನ್ನೋದು ಕಾಣ್ತಾ ಇದೆ. ಸೊ ತನಿಖೆ ಮಾಡ್ತಾರೆ ಅನ್ನೋ ಭರವಸೆ ನಿಮ್ಮ ಪದ್ಮಲತಾ ಏನಿದ್ದಾರೆ, ಪದ್ಮಲತಾ ಕೇಸ್ನ ತೆಗೆದುಕೊಳ್ತಾರೆ ಎಂಬ ಭರವಸೆ ಸರ್ಕಾರದ ಮೇಲಿದೆ ನಿಮ್ಗೆ? ತೆಗೊಳ್ತಾರೆ ಅಂತ ಇರೋ ಭರವಸೆ ಇದೆ. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರಂತ ನ್ಯಾಯ ಕೊಡಿಸ್ತಾರೆ ಅಂತ ವಿಶ್ವಾಸ ಉಂಟು. ಈಗಂದ್ರೆ ಎಷ್ಟೋ ಹಳೆ ಕೊಲೆಗಳಿಗೆಲ್ಲ SIT ಮಾಡಿದ್ದಾರೆ. ಆಗ ನಮಗೆ ಇದು ಪೂರ್ಣ ವಿಶ್ವಾಸ ಇರುವಾಗಿದೆ ಅಂತೆ. ಪೂರ್ಣ ವಿಶ್ವಾಸ ಇರುವ ಒಂದು ಕೇಸನ್ನು ತನಿಖೆ ಮಾಡಿ ಆರೋಪಿಗಳನ್ನು ಕಂಡು ಹುಡುಕ್ಲೇಬೇಕು. ಆ ವಿಶ್ವಾಸ ಇದೆ, ಹುಡುಕ್ತಾರೆ ಅಂತ ಹೇಳೋ ವಿಶ್ವಾಸ ಇದೆ. ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಆಗಿದ್ದಂಥವ್ರು ನಿಮ್ಮ ತಂದೆ. ಇವತ್ತಿಗೆ ಕಮ್ಯುನಿಸ್ಟ್ ಚಳುವಳಿಗಾರರು ಪಾರ್ಟಿ ಏನಿದೆ ಅದರ ಬೆಂಬಲ ಈ ಪ್ರಕರಣದ ಬಗ್ಗೆ ಮರು ತನಿಖೆ ಆಗಬೇಕು ಅಂತ ಏನಾದರೂ ಇದೆಯಾ? ಪಾರ್ಟಿಯವರ ಬೆಂಬಲ ಯಾವತ್ತೂ ಇದೆ. ಇಂದಿನವರೆಗೂ ಪಾರ್ಟಿಯವರ ಬೆಂಬಲ ಇದೆ. ಮರು ತನಿಖೆಗೆ ನಾವು ಒಪ್ಪಿಗೆ ಆದರೆ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಿಷ್ಟು ಪದ್ಮಲತಾ ಅವರ ಸಹೋದರಿಯಾದಂತಹ ಇಂದ್ರಾವತಿ ಅವರ ಮಾತು. ಪದ್ಮಲತಾ ಕೇಸ್ ಈಗಾಗಲೇ ಬಹಳ ವರ್ಷಗಳಾಗಿದೆ. ಆ ಪ್ರಕರಣ ತನಿಖೆ ಆಗಬೇಕು. ತನಿಖೆಯಾಗಿ ನಿಜವಾದಂತಹ ತಪ್ಪಿತಸ್ಥರಾಗಿದ್ದಾರೆ, ಈ ಪದ್ಮಲತಾ ಅವ್ರನ್ನ ಯಾರು ಕೊಂದಿದ್ದಾರೆ ಅವರಿಗೆ ಶಿಕ್ಷೆನ ವಿಧಿಸಬೇಕೆಂಬುದು ಕುಟುಂಬದ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೇಲಾಳಿ, ಧರ್ಮಸ್ಥಳ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.